ಅಲ್ವಾ? ಹೌದು. ವೆಹಿಕಲ್ ಜಾಸ್ತಿ ಇಲ್ಲ ನೋಡಿ ಎಲ್ಲ ಒಣಗೋಗ್ಬಿಟ್ಟೈತಿ. ಒಣಗಿ ಭಾರಿ ದಿವಸ ಐತಲ್ಲ, ಒಂದು ಮಂತ್ ಮೇಲೆ ಆಗಿಬಿಟ್ಟೈತಿ. ಮಳೆ ಇದಕ್ಕೆ ಒಂದೇ ಸತಿ ಜೋರ ಬಂದೋಗ್ಬಾರ್ದು. ಈ ಜಡಿ ಮಳೆ ಅಂತಾರಲ್ಲ, ಆ ಥರ ಹಿಡಿಬೇಕಿಲ್ಲಿ. ಜಡಿ ಮಳೆ ಹೇಳಿದಾಗ ಏನಾಗುತ್ತೆ, ಭೂಮಿಲಿ ಕ್ಯೂರಿಂಗ್ ಆಗುತ್ತೆ ನೀರು. ಅದು ಇನ್ನು 6-7 ತಿಂಗಳು ಜರಿಯಾಗಿ ಹರಿಯೋದು. ಈಗ ಧರ್ಮಸ್ಥಳ ಅಲ್ಲೆಲ್ಲ ಮಳೆ ಇಲ್ದಲೇ ನೀರಿಲ್ದಲೇ ಪ್ರಾಬ್ಲಮ್ ಇರೋದು ಅದೇ ಕಾರಣ. ಅಲ್ಲೆಲ್ಲ ಮಳೆ ಬಂತು ಯಾವಾಗ, ಕೇರಳ ಕೊಡಗು ಎಲ್ಲ ಪ್ರಾಬ್ಲಮ್ ಆಯ್ತಲ್ಲ, ಅವಾಗ ಸರಿಯಾಗಿ ಬಂತು ಮಳೆ. ಇದ್ದದ್ದು ಮೇಲಿನ ತೇವಾಂಶನೆಲ್ಲ, ಫಲಿತಾಂಶ ಮಣ್ಣೆಲ್ಲ ಕೊಚ್ಕೊಂಡು ಹೋಗ್ಬಿಡ್ತು. ಅದು ಜಸ್ಟ್ 1 ತಿಂಗಳಲ್ಲಿ ನೀರಿಲ್ದಂಗೆ ಆಯಿತು. ಬರೀ 1 ತಿಂಗಳಿಗೆ ಕೇರಳದಾಗೆ ಕುಡಿಯೋಕ್ಕೆ ಅದು ಪ್ರಾಬ್ಲಮ್ ಬಂದಿರೋದು. ಆಗ್ತಾ